ಇವತ್ತಿನ ಅವಧಿಯಲ್ಲಿ ಭಾರತದ ಮತ ಪ್ರವರ್ತಕರು 9ನೇ ತರಗತಿಯ ಸಮಾಜ ವಿಜ್ಞಾನದ ಪಾಠವನ್ನು ನೋಡೋಣ. ಭಾರತದ ಸಾಮಾಜಿಕ ಧಾರ್ಮಿಕ ಇತಿಹಾಸದಲ್ಲಿ ಸಾಮಾನ್ಯ ಪೂರ್ವ 8ನೇ ಶತಮಾನದಿಂದ 13ನೇ ಶತಮಾನದ ಮೊದಲಾರ್ಧದಲ್ಲಿ ಅವಧಿಯಲ್ಲಿ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ದಿನ. ಈ ಅವಧಿಯಲ್ಲಿಯೇ 3 ವೈದಿಕ ಮತಗಳನ್ನು ಬೆಳೆಸಿ ಪೋಷಿಸಿ ಪ್ರವರ್ತಕರಾದ ಆಚಾರ್ಯರಾದ ಶಂಕರರು, ಮಧ್ವರರು, ರಾಮಾನುಜಾಚಾರ್ಯರು ಕನ್ನಡ ನಾಡಿನಲ್ಲಿ ಜನಿಸಿದರು. 3 ಮುಖ್ಯ ವೇದಾಂತ ಶಾಖೆಗಳಾದ ಅದ್ವೈತ, ದ್ವೈತ, ವಿಶಿಷ್ಟಾದ್ವೈತ ಸಿದ್ಧಾಂತಗಳು ಸಹ ಪ್ರಚುರತೆಗೆ ಬಂದವು. ಅಲ್ಲದೆ ಜಾತಿ ಮತ್ತು ಲಿಂಗಾಧಾರಿತ ಅಸಮಾನತೆಯನ್ನು ವಿರೋಧಿಸಿ ಬಸವೇಶ್ವರರು ಕಲ್ಯಾಣದಲ್ಲಿ ಸಾಮಾಜಿಕ ಕ್ರಾಂತಿಗೆ ನಾಂದಿ ಹಾಡಿದರು. ಇವರು ಬೋಧಿಸಿದ ತತ್ವಗಳು ಕೇವಲ ಆಧ್ಯಾತ್ಮಿಕ ಸಿದ್ಧಾಂತಗಳಾಗದೆ ಸಮಾಜ ಮತ್ತು ಧರ್ಮವನ್ನು ವೈಚಾರಿಕವಾಗಿ ಸುಧಾರಣೆಗೊಳಿಸಿದವು. ಈ ಗುರಿ ಸಾಧನೆಗಾಗಿ ಆಚಾರ್ಯತ್ರಯರು ಮತ್ತು ಬಸವೇಶ್ವರರು ಕುಲ, ಮತ, ಲಿಂಗಭೇದವಿಲ್ಲದೆ ಎಲ್ಲ ವರ್ಗದ ಜನರನ್ನು ಭಗವಂತನಲ್ಲಿ ಶರಣಾಗುವಂತೆ ಬೋಧಿಸಿ ಭಕ್ತಿ ಮಾರ್ಗದ ಮೂಲಕ ಸಮಾಜ ಮತ್ತು ಧರ್ಮವನ್ನು ಪುನಶ್ಚೇತನಗೊಳಿಸಿದರು. ಆ ಆಚಾರ್ಯರಲ್ಲಿ ಪ್ರಮುಖರಾಗಿರ್ತಕ್ಕಂತಹ ವ್ಯಕ್ತಿಗಳಲ್ಲಿ ಒಬ್ಬರಾಗಿರ್ತಕ್ಕಂತಹ ಶಂಕರಾಚಾರ್ಯರ ಬಗ್ಗೆ ತಿಳಿದುಕೊಳ್ಳೋಣ. ಶಂಕರಾಚಾರ್ಯರು ಕೇರಳದ ಕಾಲಡಿ ಗ್ರಾಮದ ನಂಬದೂರಿ ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿದರು. ಶಂಕರಾಚಾರ್ಯರ ತಂದೆ ಶಿವಗುರು, ತಾಯಿ ಆರ್ಯಾಂಬ ಅಂತಕ್ಕಂತಹ ದಂಪತಿಗಳ ಉದರದಲ್ಲಿ ಈ ಒಂದು ಶಂಕರಾಚಾರ್ಯ ಏನಾಗ್ತಾರಂತಂದ್ರೆ ಜನ್ಮವನ್ನು ತಾಳ್ತಾರೆ. ಶಂಕರರು ಬುದ್ಧಿಶಕ್ತಿ ಬಹಳ ಚುರುಕಾಗಿತ್ತು. ತಮ್ಮ 7ನೇ ವಯಸ್ಸಿನೊಳಗಡೆ ಎಲ್ಲ ಸೂತ್ರಗಳಲ್ಲಿಯೂ ಪಾಂಡಿತ್ಯವನ್ನು ಏನು ಮಾಡಿದ್ರು ಅಂತಂದರೆ ಇವರು ಪಡೆದುಕೊಂಡಿದ್ದರು. ಇವರು ಗುರುಗಳು ಯಾರಪ್ಪ ಅಂತಂದರೆ ಗೋವಿಂದ ಭಗವತ್ಪಾದರು. ಯಾರು ಇವರು ಗುರುಗಳು? ಗೋವಿಂದ ಭಗವತ್ಪಾದರು. ಇವ್ರ ಕಡೆ ವೇದಶಾಸ್ತ್ರಗಳ ಬಗ್ಗೆ ಏನು ಮಾಡ್ತಾರೆ ಅಂತಂದ್ರೆ ಆ ಒಂದು ಅಧ್ಯಯನವನ್ನು ಮಾಡ್ತಾರೆ. ಶಂಕರಾಚಾರ್ಯರು ಉಪನಿಷತ್ತು, ಬ್ರಹ್ಮಸೂತ್ರಗಳ ಬಗ್ಗೆ ಆಳವಾಗಿರ್ತಕ್ಕಂಥ ಒಂದು ಅಧ್ಯಯನವನ್ನು ಮಾಡಿ ಈ ಒಂದು ಅದ್ವೈತ ಅಂತಕ್ಕಂಥ ಒಂದು ಸಿದ್ಧಾಂತವನ್ನು ಪ್ರತಿಪಾದನೆಯನ್ನು ಮಾಡ್ತಾರೆ. ಇಲ್ಲಿ ಪ್ರಶ್ನೆ ಬರ್ತದೆ, ಅದ್ವೈತ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಯಾರು ಅಂತೇಳಿ. ಶಂಕರಾಚಾರ್ಯರು. ಅಷ್ಟೇ ಅಲ್ಲದೆ ಇವರ ಈ ಅದ್ವೈತ ಸಿದ್ಧಾಂತದ ಪ್ರಕಾರ ಏನಪ್ಪ ಅಂತಂದ್ರೆ ಬ್ರಹ್ಮನೊಬ್ಬನೇ ಸತ್ಯ, ಉಳಿದ ಜಗತ್ತು ಏನಪ್ಪ ಅಂತಂದ್ರೆ ಮಿಥ್ಯ ರೂಪವಾದದ್ದು ಅಂತಕ್ಕಂಥ ವಿಚಾರವನ್ನು ಹೇಳ್ತಾರೆ. ಜೀವನು ಬ್ರಹ್ಮನೇ ಮತ್ತು ಜೀವ ಬ್ರಹ್ಮನಿಂದ ಬೇರೆಯಲ್ಲ, ಅಂದರೆ ಬ್ರಹ್ಮ ಮತ್ತು ಜೀವ ಎರಡೂ ಒಂದೇ ಅಂತಕ್ಕಂತಹ ನಿಟ್ಟಿನೊಳಗಡೆ ಏನು ಮಾಡ್ತಾರೆ ಅಂದರೆ ಇವರು ತಮ್ಮ ಒಂದು ವಿಚಾರವನ್ನು ಇಲ್ಲಿ ತಿಳಿಸ್ತಾರೆ. ಅಷ್ಟೇ ಅಲ್ಲದೆ ಜಗತ್ತು ಒಂದು ಮಾಯೆ ಅದ, ಆ ಮಾಯೆ ಒಳಗಡೆ ಬ್ರಹ್ಮ ಮಾತ್ರ ಸತ್ಯ. ಇಲ್ಲಿರ್ತಕ್ಕಂಥ ಜನರು ಅಜ್ಞಾನಿಗಳು, ಅವರಿಗೆ ಈ ಜಗತ್ತಿನ ಮಾಯೆಯ ಕುರಿತು ಏನಪ್ಪ ಅಂತಂದರೆ ಯಾವುದೂ ಗೊತ್ತಿಲ್ಲ ಅಂತಕ್ಕಂಥ ನಿಟ್ಟಿನೊಳಗಡೆ ಏನು ಮಾಡ್ತಾರೆ ಅಂದ್ರೆ ತಮ್ಮ ವಿಚಾರಗಳನ್ನು ಹೇಳ್ತಾರೆ. ಹೀಗೆ ಶಂಕರಾಚಾರ್ಯರು ತಮ್ಮ ಜ್ಞಾನದ ಮಾರ್ಗದ ಮೂಲಕ ಏನಪ್ಪ ಅಂತಂದ್ರೆ ಈ ಪ್ರಪಂಚದ ಮಾಯೆಯನ್ನು, ಅಲ್ಲಿರ್ತಕ್ಕಂಥ ಪರಮ ಸತ್ಯವಾಗಿರ್ತಕ್ಕಂತಹ ಬ್ರಹ್ಮನೊಡನೆ ನಮ್ಮ ಜೀವಾತ್ಮ ವಿಲೀನವಾಗೈತಿ ಅಂತಕ್ಕಂಥ ವಿಚಾರವನ್ನು ಏನು ಮಾಡ್ತಾರೆ ಅಂತಂದರೆ ಇಲ್ಲಿ ಪ್ರತಿಪಾದನೆಯನ್ನು ಮಾಡ್ತಾರೆ. ಅಷ್ಟೇ ಅಲ್ಲದೆ ಮೋಕ್ಷ ಅನ್ನುವಂಥದ್ದು ದೊರಿಬೇಕಾಗಿತ್ತು ಅಂತಂದ್ರೆ ಜ್ಞಾನ ಮಾರ್ಗದಿಂದ ಮಾತ್ರ ಸಾಧ್ಯ ಅಂಥೇಳಿ ಏನು ಮಾಡ್ತಾರೆ ಅಂದ್ರೆ ಹೇಳ್ತಾರೆ. ಹೀಗಾಗಿ ಶಂಕರಾಚಾರ್ಯರ ಜ್ಞಾನ ಮಾರ್ಗವನ್ನು ಬೋಧಿಸುವುದರ ಮೂಲಕ ಒಂದು ಆನಂದವನ್ನು ಅಥವಾ ಜ್ಞಾನವನ್ನು ಇಲ್ಲಿ ಏನಪ್ಪ ಅಂತಂದ್ರೆ ಹೇಳುವಂಥ ಒಂದು ಕೆಲಸವನ್ನು ಮಾಡ್ತಾರೆ. ಅಷ್ಟೇ ಅಲ್ಲದೆ ಶಂಕರಾಚಾರ್ಯರು ನಾನೇ ಬ್ರಹ್ಮ, ಅಹಂ ಬ್ರಹ್ಮಾಸ್ಮಿ ಅಂತಕ್ಕಂಥ ವಿಚಾರವನ್ನು ಕೂಡ ಬೋಧಿಸ್ತಾರೆ.
ಶಂಕರಾಚಾರ್ಯರ ಕೃತಿಗಳು ಯಾವ್ಯಾವು ಅಂತೇಳಿ ನೋಡಿದ್ರೆ ಶಂಕರ ಭಾಷ್ಯ, ಆನಂದ ಲಹರಿ, ಸೌಂದರ್ಯ ಲಹರಿ, ಶಿವಾನಂದ ಲಹರಿ, ವಿವೇಕ ಚೂಡಾಮಣಿ, ಪ್ರಬುದ್ಧ ಸುಧಾಕರ, ದಕ್ಷಿಣಾಮೂರ್ತಿ ಸ್ತೋತ್ರ ಅಂತಕ್ಕಂತಹ ಪ್ರಮುಖ ಶಂಕರರು ಏನು ಮಾಡ್ತಾರೆ ಕೃತಿಗಳನ್ನು ಗ್ರಂಥಗಳನ್ನು ರಚನೆ ಮಾಡ್ತಾರೆ. ಅದರೊಳಗೆ ವಿಶೇಷವಾಗಿ ಏನಪ್ಪ ಅಂತಂದ್ರೆ ಭಜ ಗೋವಿಂದಂ ಅಂತಕ್ಕಂಥ ಸ್ತೋತ್ರ ಜನಪ್ರಿಯತೆಯನ್ನು ಪಡೆದುಕೊಳ್ತದೆ. ಹಾಗಾದರೆ ಇವರ ವಿಚಾರಗಳಿಂದ ಏನಪ್ಪ ಅಂತಂದ್ರೆ ಕೇವಲ ಜನರಿಗೆ ಮಾತ್ರ ಅಲ್ಲದೆ ತಮಗೊಂದು ಕಾಲ್ನಡಿಗೆಯ ಮೂಲಕ ಕನ್ಯಾಕುಮಾರಿಯಿಂದ ಪ್ರಾರಂಭ ಮಾಡಿ ಕಾಶ್ಮೀರದೊಳಗೆ ಸಂಚರಿಸ್ತಾ ಈ ಒಂದು ಅದ್ವೈತ ಸಿದ್ಧಾಂತವನ್ನು ಪ್ರತಿಪಾದನೆಯನ್ನು ಮಾಡ್ತಾರೆ. ಈ ಪ್ರತಿಪಾದನೆಯನ್ನು ಮಾಡುವುದರ ಜೊತೆಗೆ ಈ ಸಿದ್ಧಾಂತದ ಪ್ರಚಾರಕ್ಕಾಗಿ ಭಾರತದ 4 ದಿಕ್ಕಿನಲ್ಲಿ ಒಂದು ಪೀಠಗಳನ್ನು ಸ್ಥಾಪನೆ ಮಾಡ್ತಾರೆ. ಅವು ಎಲ್ಲೆಲ್ಲಿದವಪ್ಪ ಅಂತಂದ್ರೆ ಒಂದು ಬದ್ರಿನಾಥ್ನೊಳಗಡೆ ಇದೆ ಜ್ಯೋತಿರ್ಪೀಠ ಅಂಥೇಳಿ, ದ್ವಾರಕಾದೊಳಗಡೆ ಕಾಳಿಕಾ ಪೀಠ ಅಂಥೇಳಿ ಇದೆ, ಪುರಿ ಒಳಗಡೆ ಗೋವರ್ಧನ ಪೀಠ ಅಂತೇಳಿ ಇದೆ, ಶೃಂಗೇರಿ ಒಳಗಡೆ ಶಾರದಾ ಪೀಠ ಅಂತೇಳಿದೆ. ಈ ರೀತಿ ಪ್ರಮುಖವಾಗಿ 4 ಪೀಠಗಳನ್ನು ಸ್ಥಾಪನೆ ಮಾಡ್ತಾರೆ. ಇಲ್ಲಿ ಕೂಡ ಪ್ರಶ್ನೆ ಬರ್ತದೆ ಏನಪ್ಪ ಅಂತಂದ್ರೆ ದ್ವಾರಕಾ ಇಲ್ಲಿರ್ತಕ್ಕಂಥ ಪೀಠ ಯಾವುದು ಅಥವಾ ಬದ್ರಿನಾಥದಲ್ಲಿರ್ತಕ್ಕಂಥ ಪೀಠ ಯಾವುದು, ಈ ರೀತಿ ಪ್ರಶ್ನೆಗಳು ಕೂಡ ಇಲ್ಲಿ ಬರ್ತಕ್ಕಂಥದ್ದನ್ನು ನಾವು ಗಮನಿಸ್ಬೋದು. ಇನ್ನು ಮತ್ತೊಬ್ಬರು ಮಹಾಶ್ರಯರು ಯಾರಪ್ಪ ಅಂತಂದ್ರೆ ರಾಮಾನುಜಾಚಾರ್ಯರು. ಇವರು ಚೆನ್ನೈ ಸಮೀಪದಲ್ಲಿರ್ತಕ್ಕಂತಹ ಶ್ರೀ ಪೆರಂಬದೂರ್ ಅಂತಕ್ಕಂಥ ಒಂದು ಹಳ್ಳಿ ಒಳಗಡೆ ಜನಿಸಿರ್ತಕ್ಕಂಥವರು. ತಂದೆ ಕೇಶವ ಸೋಮಯಾಜಿ, ತಾಯಿ ಕಾಂತಿಮತಿ ಅಂತಕ್ಕಂಥದ್ದು. ಈ ಒಂದು ದಂಪತಿಗಳ ಉದರದೊಳಗಡೆ ಜನಿಸಿರ್ತಕ್ಕಂಥವರ ದಕ್ಷಿಣ ಭಾರತದೊಳಗಡೆ ಪ್ರಸಿದ್ಧ ವಿದ್ಯಾ ಕೇಂದ್ರ ಅಂಥೇಳಿ ಅವತ್ತಿನ ಕಂಚಿ ಕರೆಸಿಕೊಂಡಿರ್ತಕ್ಕಂಥದ್ದು. ಆ ಕಂಚಿ ಒಳಗಡೆ ಯಾದವ ಪ್ರಕಾಶರ್ ಅಂತಕ್ಕಂತಹ ಗುರುಗಳ ಬಳಿಗೆ ಅಧ್ಯಯನವನ್ನು ವೇದ ಉಪನಿಷತ್ತುಗಳ ಅಧ್ಯಯನವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಅಲ್ಲಿ ತಮ್ಮ ಅಧ್ಯಯನವನ್ನು ಮಾಡಿಕೊಂಡು ನಂತರ ಶ್ರೀರಂಗಕ್ಕೆ ತೆರಳುತ್ತಾರೆ. ಶ್ರೀರಂಗದಲ್ಲಿರ್ತಕ್ಕಂಥ ಮಠದೊಳಗಡೆ ಪೀಠಾಧೀಶರಾಗ್ತಾರೆ. ಜೊತೆಗೆ ಶೈವ ಧರ್ಮದ ಅವಲಂಬಿಯಾದ ಚೋಳ ದೊರೆ ರಾಮಾನುಜಾಚಾರ್ಯರಿಗೆ ಕಿರುಕುಳವನ್ನು ಕೊಡಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಅಲ್ಲಿಂದ ಕರ್ನಾಟಕದ ಹೊಯ್ಸಳರ ದೊರೆ ವಿಷ್ಣುವರ್ಧನ ಇವರನ್ನು ಸ್ವಾಗತವನ್ನು ಮಾಡಿಕೊಂಡು ಮೇಲುಕೋಟೆಗೆ ಹೋಗಿ ಚಲುವನಾರಾಯಣ ಸ್ವಾಮಿ ದೇವಾಲಯವನ್ನು ಕಟ್ಟಿಸಲಿಕ್ಕೆ ಪ್ರಾರಂಭವನ್ನು ಮಾಡ್ತಾರೆ. ಹೀಗೆ ರಾಮಾನುಜಾಚಾರ್ಯರು ಜನಸಾಮಾನ್ಯರಿಗೆ ಮುಕ್ತಿ ಮಾರ್ಗವನ್ನು ತೋರಿಸುವುದರ ಮೂಲಕ ಅತೀವ ಆಸಕ್ತಿಯನ್ನು ವಹಿಸಿರ್ತಕ್ಕಂಥವರು. ಜೊತೆಗೆ ಶಾಸ್ತ್ರದ ಅಧ್ಯಯನವನ್ನು ಮಾಡಿ ವೇದಾಂತ ಸಂಗ್ರಹ, ವೇದಾಂತ ಸಾರ, ವೇದಾಂತ ದೀಪಿಕಾ, ಶ್ರೀಭಾಷ್ಯ ಅಂತಕ್ಕಂಥ ಒಂದು ಕೃತಿಗಳನ್ನು ರಚನೆಯನ್ನು ಮಾಡಿರ್ತಕ್ಕಂಥದ್ದು. ಅದರೊಳಗಡೆ ವಿಶೇಷವಾಗಿ ಗೀತಾ ಭಾಷ್ಯ ಅಂತಕ್ಕಂಥದ್ದು ಇಲ್ಲಿ ಮಹತ್ವಪೂರ್ಣವಾಗಿರ್ತಕ್ಕಂತಹ ಒಂದು ಗ್ರಂಥ. ಇದು ಭಕ್ತಿಗೆ ತತ್ವಗಳಿಗೆ ಸಂಬಂಧಿಸಿರ್ತಕ್ಕಂಥದ್ದು. ಹೀಗಾಗಿ ಒಂದು ಮಹತ್ವವನ್ನು ಪಡೆದುಕೊಂಡಿರ್ತಕ್ಕಂಥ ಗ್ರಂಥ. ರಾಮಾನುಜಾಚಾರ್ಯರು ಪ್ರತಿಪಾದಿಸಿದ ಒಂದು ಸಿದ್ಧಾಂತವನ್ನು ವಿಶಿಷ್ಟ ಅದ್ವೈತ ಸಿದ್ಧಾಂತ ಅಂತೇಳಿ ಕರೀತಾರೆ. ಇದನ್ನು ಆಧರಿಸಿದ ಮತವನ್ನು ಶ್ರೀ ವೈಷ್ಣವ ಮತ ಅಂತೇಳಿ ಕರೀತಾರೆ. ಹೀಗಾಗಿ ಅವರ ಶಿಷ್ಯರೆಲ್ಲರನ್ನು ಶ್ರೀ ವೈಷ್ಣವರು ಅಂತಕ್ಕಂಥ ಒಂದು ಮುಖಾಂತರ ಕರೀಲಿಕ್ಕೆ ಪ್ರಾರಂಭ ಮಾಡ್ರಿ. ಹಾಗಾದರೆ ವಶಿಷ್ಠಾದ್ವೈತ ಸಿದ್ಧಾಂತದ ಅರ್ಥ ಅಂದರೆ ನೋಡಿದಾಗ ಇಲ್ಲಿ ಜೀವ ಮತ್ತು ಪ್ರಕೃತಿ ಇವೆರಡೂ ಕೂಡ ಬ್ರಹ್ಮನ ಅಧೀನದಲ್ಲಿ ಇರ್ತಾವೆ. ಆತ್ಮ ಮತ್ತು ಪರಮಾತ್ಮ ಏಕಕಾಲದಲ್ಲಿ ಒಂದಾಗಲಿಕ್ಕೆ ಸಾಧ್ಯ ಇಲ್ಲ. ಮುಕ್ತಿಗೆ ಭಕ್ತಿಯೇ ಮಾರ್ಗದಿಂದ ಮಾತ್ರ ನಾವು ಪಡಿಬಹುದು ಅಂತೇಳಿ ಇವರು ಪ್ರತಿಪಾದನೆಯನ್ನು ಮಾಡ್ತಾರೆ. ಹೀಗೆ ತಮ್ಮ ಒಂದು ಭಕ್ತಿ ತತ್ವವನ್ನು ಎಲ್ಲ ಜಾತಿಯವರಿಗೆ ತಿಳಿಸುವುದರ ಮುಖಾಂತರವಾಗಿ ಎಲ್ಲ ಆಸೆಗಳನ್ನು ತ್ಯಜಿಸಿ ಭಗವಂತನಿಗೆ ನಾವು ಶರಣಾಗಬೇಕು, ಭಕ್ತಿ ಮಾರ್ಗದಿಂದ ಮಾತ್ರ ನಾವು ಮೋಕ್ಷವನ್ನು ಪಡಿಬಹುದು ಅಂಥೇಳಿ ತಮ್ಮ ಒಂದು ವಿಚಾರವನ್ನು ಮಾಡ್ತಾರೆ. ಈ ಸಿದ್ಧಾಂತವನ್ನು ಹೇಳುವ ಸಂದರ್ಭದಲ್ಲಿ ಇವರಿಗೆ ಏನಪ್ಪ ಅಂತಂದ್ರೆ ರಮಾನಂದರು, ರಾಯಿದಾಸ ಒಂದು ಶಿಷ್ಯರಾಗಿ ಪ್ರಭಾವಿತರಾಗ್ತಕ್ಕಂಥದ್ದು. ದಕ್ಷಿಣ ಭಾರತದೊಳಗಡೆ ಇವತ್ತು ಪಂಥ ಬೆಳಿಬೇಕಾದ್ರ ಕಾರಣ ಈ ಒಂದು ವಿಚಾರಧಾರೆಗಳೇ. ಮುಖ್ಯವಾಗಿ ವಿಜಯನಗರ ಅಂತಕ್ಕಂತಹ ತುಳುವೀಡು ಮನೆತನದವರ
ಅರಗುಡು ದೊರೆಗಳು ಈ ಒಂದು ಶ್ರೀ ವೈಷ್ಣವ ಮತ ಅಂತಕ್ಕಂಥದ್ದು ಬೆಳೀಲಿಕ್ಕೆ ಪ್ರಮುಖವಾಗಿ ಏನಾಗ್ತೈತಿ ಅಂತಂದ್ರೆ ಕಾರಣ ಆಗ್ತಕ್ಕಂಥದ್ದನ್ನು ನಾವು ಗಮನಿಸಬಹುದು. ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ಮಧ್ವಾಚಾರ್ಯರು ಅಂತಕ್ಕಂಥದ್ದು. ಮಧ್ವಾಚಾರ್ಯರು ಕರ್ನಾಟಕದ ಉಡುಪಿ ಹತ್ತಿರದ ಪಾಜಕ ಅಂತಕ್ಕಂಥ ಒಂದು ಗ್ರಾಮದಲ್ಲಿ ಜನಿಸ್ತಾರೆ. ಇವರು ತಂದೆ ಮಧ್ಯಗ ನಾರಾಯಣ ಭಟ್ಟ ಅಂಥೇಳಿ, ತಾಯಿ ವೇದಮತಿ ಅಂತೇಳಿ. ಇವರು ಒಂದು ಇವರ ದಂಪತಿಗಳ ಉದರದೊಳಗಡೆ ಜನಿಸಿರ್ತಕ್ಕಂಥವರು ಇಲ್ಲಿ ಮಧ್ವಾಚಾರ್ಯರು ಅಂತಕ್ಕಂಥವರು. ಮಧ್ವಾಚಾರ್ಯರು ಚಿಕ್ಕ ವಯಸ್ಸಿನಿಂದಲೂ ಕೂಡ ವಿಷ್ಣು ಆರಾಧ್ಯ ದೈವವನ್ನು ಮಾಡ್ತಕ್ಕಂಥವರು. ಹೀಗಾಗಿ ಮಧ್ವಾಚಾರ್ಯರು ಬಾಲಕರಾಗಿರುವ ಕಾರಣದಿಂದಲೂ ಪಾಂಡಿತ್ಯವನ್ನು ತೋರುತ್ತಲೇ ಬಂದಿರತಕ್ಕಂಥವ್ರು. ಅವರ ಗುರುಗಳಾಗಿರ್ತಕ್ಕಂಥ ಅಚ್ಯುತ ಪ್ರೇಕ್ಷಕರ ವೇದ ಉಪನಿಷತ್ತುಗಳನ್ನು ಅಧ್ಯಯನವನ್ನು ಮಾಡಿ ಇದೇ ಗುರುಗಳ ಮುಖಾಂತರವಾಗಿ ಸನ್ಯಾಸ ದೀಕ್ಷೆಯನ್ನು ಪಡೆದುಕೊಂಡು ಗುರುಗಳಿಗೇ ವಿದ್ಯಾಭ್ಯಾಸ ಮಾಡುತ್ತಿರುವಾಗಲೇ ಇಲ್ಲಿ ಮಧ್ವಾಚಾರ್ಯರು ಸ್ವತಂತ್ರವಾಗಿ ತಮ್ಮ ಜ್ಞಾನವನ್ನು ಬೆಳೆಸಿಕೊಂಡು ತಮ್ಮ ಧರ್ಮಶಾಸ್ತ್ರಗಳ ವಾದದಲ್ಲಿ ತಮ್ಮ ಗುರುಗಳನ್ನೇ ಸೋಲಿಸಿರ್ತಕ್ಕಂಥದ್ದು ಇಲ್ಲಿ ಏನಪ್ಪ ಅಂತಂದ್ರೆ ವಿಶೇಷವಾಗಿರ್ತಕ್ಕಂಥದ್ದು. ಹೀಗಾಗಿ ಈ ದ್ವೈತ ಸಿದ್ಧಾಂತದ ಮೂಲಕ ಜೀವಮಾತ್ಮ ಪರಮಾತ್ಮ ಅಂತಕ್ಕಂಥದ್ದು ಬೇರೆ ಬೇರೆ ಅಂಥೇಳಿ ಈ ದ್ವೈತ ಸಿದ್ಧಾಂತ ಏನು ಮಾಡ್ತತಿ ಅಂತಂದ್ರೆ ಹೇಳುವಂತಹ ಕೆಲಸವನ್ನು ಮಾಡ್ತದೆ. ಹಾಗಾದ್ರೆ ಮಧ್ವಾಚಾರ್ಯರು ತಮ್ಮ ಸಿದ್ಧಾಂತದ ಪ್ರತಿಪಾದನೆಗೆ ತೀರ್ಥಯಾತ್ರೆಗಳನ್ನು ಕೈಗೊಂಡು ಹಲವಾರು ಕಡೆ ಚರ್ಚೆಗಳಲ್ಲಿ ಭಾಗವಹಿಸ್ತಾರೆ. ಅದರ ಜೊತೆಗೆ ಉಡುಪಿಯಲ್ಲಿ ಶ್ರೀಕೃಷ್ಣನ ವಿಗ್ರಹವನ್ನು ಪ್ರತಿಷ್ಠಾಪನೆಯನ್ನು ಮಾಡ್ತಾರೆ. ಆ ಪ್ರತಿಷ್ಠಾಪನೆಯನ್ನು ಮಾಡುವುದ್ರ ಜೊತೆಗೆ ಅಷ್ಟಮಠಗಳನ್ನು ಅಲ್ಲಿ ಪೂಜೆಗಾಗಿ ಏನು ಮಾಡ್ತಾರೆ ಅಂದ್ರೆ ನಿಯೋಜನೆ ಮಾಡ್ತಾರೆ. ಹೀಗೆ ಶ್ರೀಕೃಷ್ಣನ ಪೂಜೆ ಹೊಣೆ ಹೊತ್ತ ಮುಂದೆ ಅಷ್ಟಮಠಗಳು ಏನಾಗ್ತಾವೆ ಅಂದರೆ ಇಲ್ಲಿ ರಚನೆಯಾಗಿರ್ತಕ್ಕಂಥದ್ದನ್ನು ನಾವು ಗಮನಿಸಬಹುದು. ಹಾಗಾದ್ರೆ ಮಧ್ವಾಚಾರ್ಯರು ತಮ್ಮ ದ್ವೈತ ಸಿದ್ಧಾಂತದ ಮೂಲಕ ಏನು ಹೇಳಿದರು? ಜಗತ್ತು ಒಂದು ಮಾಯೆ ಅಲ್ಲ, ಅದು ಪರಮಾತ್ಮನಷ್ಟೇ ಸತ್ಯ. ಅಂದ್ರೆ ಈ ಜಗತ್ತು ಅನ್ನುವಂಥದ್ದು ಮಾಯೆ ಅಲ್ಲ, ನಮ್ಮ ಪರಮಾತ್ಮ ಎಷ್ಟು ಸತ್ಯದನೋ ಅಷ್ಟೇ ಈ ಜಗತ್ತು ಸತ್ಯ ಅಂತಕ್ಕಂಥ ವಿಚಾರವನ್ನು ಏನು ಮಾಡಿರುತ್ತಂದ್ರೆ ಇಲ್ಲಿ ಹೇಳಿದಾರೆ. ಆದರೆ ಇವರು ಮುಂದುವರೆದು ಹೇಳ್ತಾರೆ, ಈ ಜಗತ್ತಿನೊಳಗಡೆ ಈಶ್ವರ ಮಾತ್ರ ಸ್ವತಂತ್ರ. ಈಶ್ವರ ಅಂತಕ್ಕಂಥ ವ್ಯಕ್ತಿ ದೇವರು ಮಾತ್ರ ಸ್ವತಂತ್ರ ಅದಾನ, ಉಳಿದ ಜಗತ್ತೆಲ್ಲ ಮಿಥ್ಯ ರೂಪದಲ್ಲಿ. ಈ ಜಗತ್ತಿನೊಳಗಡೆ ಈಶ್ವರ ಮಾತ್ರ ಏನಪ್ಪ ಅಂತಂದ್ರೆ ಸ್ವತಂತ್ರ ಅದಾನ, ಈ ಉಳಿದಿರ್ತಕ್ಕಂಥದ್ದೆಲ್ಲವೂ ಕೂಡ ಭ್ರಮೆ ಅಂತಕ್ಕಂಥ ಒಂದು ಅಂಶದೊಳಗಡೆ ಇವ್ರು ಏನು ಮಾಡ್ತಾರೆ ಅಂತಂದ್ರೆ ತಮ್ಮ ಒಂದು ವಿಚಾರವನ್ನು ಇಲ್ಲಿ ತಿಳಿಸ್ತಾರೆ. ಅಷ್ಟೇ ಅಲ್ಲದೆ ಇಲ್ಲಿರ್ತಕ್ಕಂಥ ವಿಷ್ಣು ಮಾತ್ರ ಸರ್ವೋತ್ತಮ ಅಂತಕ್ಕಂಥ ಒಂದು ವಿಚಾರವನ್ನು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ಹಾಗಾದರೆ ಇವ್ರು ಯಾವ್ಯಾವ ಕೃತಿಗಳನ್ನು ರಚನೆ ಮಾಡಿದರು? ಗೀತಾ ಭಾಷ್ಯ ಆಗಲಿ, ಗೀತಾ ತಾತ್ಪರ್ಯ ನಿರ್ಣಯ ಅಂತಕ್ಕಂಥದ್ದಾಗಿರಲಿ, ಮಹಾಭಾರತ ತಾತ್ಪರ್ಯ ನಿರ್ಣಯ ಅಂತಕ್ಕಂಥದ್ದು, ವಿಷ್ಣು ತತ್ವ ನಿರ್ಣಯ ಅಂತಕ್ಕಂಥದ್ದು, ಭಾಗವತ ತಾತ್ಪರ್ಯ ನಿರ್ಣಯ ಅಂತಕ್ಕಂಥದ್ದು, ಸೂತ್ರ ಭಾಷ್ಯ, ಮಾಯಾವಾದ ಖಂಡನ ಅಂತಕ್ಕಂಥ ಕೃತಿಗಳನ್ನು ಇಲ್ಲಿ ಇವರ ರಚನೆಯನ್ನು ಮಾಡಿರ್ತಕ್ಕಂಥದ್ದು ನಾವು ಏನು ಮಾಡ್ಬೋದು ಅಂದ್ರೆ ಗಮನಿಸಬಹುದು. ಅಷ್ಟೇ ಅಲ್ಲದೆ ಮುಖ್ಯವಾಗಿ ಏನಪ್ಪ ಅಂತಂದ್ರೆ ಮಧ್ವಾಚಾರ್ಯರ ಸಿದ್ಧಾಂತವನ್ನು ಪ್ರಚಾರ ಮಾಡಿದ ಅವರ ಮುಖ್ಯ ಶಿಷ್ಯರು ಯಾರ್ಯಾರಪ್ಪ ಅಂತಂದ್ರೆ ಪದ್ಮನಾಭ ತೀರ್ಥರು, ನರಿಹರ ತೀರ್ಥರು, ವಿಜಯೇಂದ್ರ ತೀರ್ಥರು ಮತ್ತು ವಾದಿರಾಜ ತೀರ್ಥರು ಅಂತಕ್ಕಂಥದ್ದನ್ನು ಇಲ್ಲಿ ನಾವು ಗಮನಿಸಬಹುದು. ಇನ್ನು ಮುಂದೆ ಬರತಕ್ಕಂಥದ್ದು ವಿಶ್ವಗುರು ಬಸವಣ್ಣ ಅಂತಕ್ಕಂಥವ್ರು. ಇವರನ್ನು ಸಾಂಸ್ಕೃತಿಕ ನಾಯಕ ಅಂತೇಳಿ ಕರೀತಾರೆ. ಕರ್ನಾಟಕದ ಧಾರ್ಮಿಕ, ಸಾಮಾಜಿಕ, ರಾಜಕೀಯ, ಆರ್ಥಿಕ ಮತ್ತು ಸಾಂಸ್ಕೃತಿಕ ಪರಿವರ್ತನೆಯ ಅಗ್ರಗಣ್ಯರಲ್ಲಿ ನಮ್ಮ ಬಸವಣ್ಣವರ ಪ್ರಮುಖರು ಅಂತೇಳಿ ಗುರುತಿಸ್ಕೊಳ್ಬೋದು ಅಥವಾ ಒಬ್ಬರು ಅಂತೇಳಿ ನೋಡ್ಬೋದು. ಬಸವಣ್ಣವರ ಕಾಲ ಅಂತೇಳಿ ನಾವು ನೋಡೋದಾದರೆ 12ನೇ ಶತಮಾನ ಅಂತೇಳಿ. ಇವರ ತಂದೆ ಮಾದರಸ, ತಾಯಿ ಮಾದಲಾಂಬಿಕೆ. ಬಸವಣ್ಣವರು ಇಂದಿನ ಬಿಜಾಪುರ ಜಿಲ್ಲೆಯ ಬಸವನ ಬಾಗೇವಾಡಿಯಲ್ಲಿ ಜನಿಸಿದರು. ಇವರ ಜಾತಿ ವ್ಯವಸ್ಥೆಯನ್ನು ವಿರೋಧವನ್ನು ಮಾಡ್ತಾರೆ. ಕೂಡಲ ಸಂಗಮದಲ್ಲಿ ಜ್ಞಾನ ಸಾಧನೆ ಮಾಡಿದ ಅವರು ಕೂಡಲ ಸಂಗಮನ ದೇವ ಅಂತಕ್ಕಂಥ ಅಂಕಿತ ನಾಮವನ್ನು ಇರಿಸಿಕೊಂಡು ವಚನಗಳನ್ನು ರಚನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ಮಂಗಳವಾಡಿಯ ರಾಜ ಬಿಜ್ಜಳನ ಆಸ್ಥಾನದೊಳಗಡೆ ಹಣಕಾಸು ಸಚಿವರಾಗಿದ್ದರು. ಇದು ಕೂಡ ಪ್ರಶ್ನೆ ಬರ್ತದೆ, ಯಾರ ಆಸ್ಥಾನದಲ್ಲಿ ಇವ್ರೇನಪ್ಪ ಅಂತಂದ್ರೆ
ಹಣಕಾಸು ಸಚಿವರಾಗಿದ್ದರು. ಬಿಜ್ಜಳನ ಆಸ್ಥಾನದಲ್ಲಿ ತಮ್ಮ ಪ್ರಾಮಾಣಿಕತೆ ಮತ್ತು ಕರ್ತವ್ಯನಿಷ್ಠೆ, ದೂರದೃಷ್ಟಿ, ತಮ್ಮದೇ ಆಗಿರ್ತಕ್ಕಂಥ ಜನಪರ ಕಾಳಜಿಯ ಮುಂದೆ ಕಲ್ಯಾಣ ರಾಜ್ಯದೊಳಗಡೆ ಪ್ರಧಾನಿಯಾಗಿ ಏನಾದರು ಅಂತಂದ್ರೆ ಗುರುತಿಸಿಕೊಂಡ್ರು. ಅನಂತರ ಸಮಾಜದೊಳಗಡೆ ಇರ್ತಕ್ಕಂಥ ವಿರುದ್ಧ ಅಂಧಶ್ರದ್ಧೆ, ಮೂಢನಂಬಿಕೆ, ಕರ್ಮಾಚರಣೆಗಳನ್ನು ಖಂಡಿಸಿ ಇರ್ತಕ್ಕಂಥ ವ್ಯಕ್ತಿ ಬಸವಣ್ಣ. ಅಷ್ಟೇ ಅಲ್ಲದೆ ಆರ್ಥಿಕ ಸಾಮಾಜಿಕ ಸುಧಾರಣೆಗೆ ಕಾರಣಕರ್ತರಾಗಿರ್ತಕ್ಕಂಥದ್ದು. ಜೊತೆಗೆ ವಿಶ್ವದ ಮೊಟ್ಟ ಮೊದಲ ಸಂಸತ್ ಅಂತೇಳಿ ಪ್ರಖ್ಯಾತಿಯನ್ನು ಪಡೆದಿರ್ತಕ್ಕಂಥ ಅನುಭವ ಮಂಟಪವನ್ನು ಬೀದರ್ ಜಿಲ್ಲೆಯ ಬಸವ ಕಲ್ಯಾಣದೊಳಗಡೆ ಏನು ಮಾಡ್ತಾರೆ ಅಂತಂದ್ರೆ ಇವರು ಅಸ್ತಿತ್ವಕ್ಕೆ ತಂದರು. ಬಸವಣ್ಣವರು ಆತ್ಮ ಕಲ್ಯಾಣದ ಜೊತೆಗೆ ಲೋಕ ಕಲ್ಯಾಣದ ಕಾರ್ಯಗಳನ್ನು ಮಾಡಲಿಕ್ಕೆ ಏನು ಮಾಡ್ತಾರೆ ಅಂದ್ರೆ ಪ್ರಾರಂಭ ಮಾಡ್ತಾರೆ. ಇವ್ರ ವಚನಗಳನ್ನ ನೋಡ್ಬೋದು. ರವಿಯೇ ಗುರುವಾಗಿಸಿಕೊಂಡ ಇಷ್ಟಲಿಂಗದ ಪರಿಕಲ್ಪನೆಯೊಂದಿಗೆ ದೇಹವೇ ದೇಗುಲ ಅಂತಕ್ಕಂಥ ವಿಚಾರಗಳನ್ನ ಹೇಳ್ತಾರೆ. ದೇವಾಲಯಗಳನ್ನು ನಿರಾಕರಿಸಿ ದೇವನಿಷ್ಠೆಯನ್ನು ಪ್ರತಿಪಾದಿಸಿರ್ತಕ್ಕಂಥವರು. ದೈವೇ ಧರ್ಮದ ಮೂಲವಯ್ಯ. ನೋಡ್ರಿ, ನಾವು ನಮ್ಮಲ್ಲಿರ್ತಕ್ಕಂತಹ ದಯ ಅಂತಕ್ಕಂಥದ್ದು ಇರಬೇಕು. ಅಹಿಂಸಾ ಅಂತಕ್ಕಂಥ ತತ್ವಕ್ಕೆ ಇವರು ಬಿಟ್ಟು ಅಹಿಂಸಾ ತತ್ವವನ್ನು ಒಪ್ಪಿಕೊಳ್ಳುವಂಥ ಕೆಲಸವನ್ನು ಮಾಡಬೇಕು. ಕಾಯಕ ದಾಸೋಹ, ಇಷ್ಟಲಿಂಗಗಳು, ಹೀಗೆ ವಿನೂತನ ಪರಿಕಲ್ಪನೆಗಳನ್ನು ಒಳಗೊಂಡಿರ್ತಕ್ಕಂಥವ್ರು ಯಾರಪ್ಪ ಅಂತಂದ್ರೆ ಬಸವಣ್ಣ. ಅಷ್ಟೇ ಅಲ್ಲದೆ ಇವ್ರದೇ ಆಗಿರ್ತಕ್ಕಂಥ ಜಾತ್ಯತೀತ ಲಿಂಗಾತೀತ ಸಮಾಜವನ್ನು ಕಲ್ಯಾಣದಲ್ಲಿ ನೆಲೆಗೊಳಿಸತಕ್ಕಂಥ ವ್ಯಕ್ತಿ. ಕಾಯಕವೇ ಕೈಲಾಸ ಅಂತಕ್ಕಂಥ ಕಾಯಕಕ್ಕೆ ಹೆಚ್ಚಿನ ಪ್ರಾಶಸ್ತ್ಯವನ್ನು ಕೊಟ್ಟು ಪ್ರತಿಯೊಬ್ಬರು ಕಾಯಕದಲ್ಲಿ ಮೇಲು ಕೀಳು ಎಂಬುದೇ ನಮ್ಮನ್ನು ತಾವು ತೊಡಗಿಸ್ಕೊಳ್ಬೇಕು. ದಾಸೋಹ ಮಾಡುವುದರ ಮೂಲಕ ನಮ್ಮನ್ನು ನಾವು ಏನು ಮಾಡ್ಬೇಕಂದ್ರೆ ದಾಸೋಹ ತತ್ವಕ್ಕೆ ಅಣಿಗೊಳಿಸ್ಕೊಳ್ಬೇಕು ಅಂತಕ್ಕಂಥ ಚಿಂತನೆಗಳನ್ನು ಒಳಗೊಂಡಿರ್ತಕ್ಕಂಥವ್ರು. ಸಮಾಜದೊಳಗಡೆ ಸಮಾನತೆಯನ್ನು ಪ್ರತಿಪಾದಿಸಿರ್ತಕ್ಕಂಥ ವ್ಯಕ್ತಿ. ಹುಟ್ಟಿನಿಂದ ವಿಶ್ವದಲ್ಲಿರ್ತಕ್ಕಂಥ ಈ ಜನರೆಲ್ಲರೂ ಸಮಾನರು, ಯಾರೂ ಕೂಡ ಹುಟ್ಟಿನಿಂದ ಅಸ್ಪೃಶ್ಯರಲ್ಲ ಅಂತಕ್ಕಂತಹ ವಿಚಾರವನ್ನು ಸಾರಿದವರ. ಲೋಕ ಕಲ್ಯಾಣದ ಜೊತೆಗೆ ಆತ್ಮ ಕಲ್ಯಾಣಕ್ಕೆ ಮಹತ್ವವನ್ನು ನೀಡಿರ್ತಕ್ಕಂಥ ವ್ಯಕ್ತಿ. ಹೀಗೆ ಹಲವಾರು ವಿಷಯಗಳನ್ನು ಏನು ಮಾಡ್ತಾರೆ ಅದರಲ್ಲಿ ಹೇಳುವಂತಹ ಕೆಲಸವನ್ನು ಮಾಡ್ತಾರೆ. ಹೀಗೆ ಅವರು ವಚನಗಳ ಮೂಲಕ ತಮ್ಮದೇ ಆಗಿರತಕ್ಕಂತಹ ವಿನೂತನ ಕೊಡುಗೆಗಳನ್ನು ಕನ್ನಡ ಸಾಹಿತ್ಯಕ್ಕೆ ನೀಡಿರ್ತಕ್ಕಂಥವರ. ಹೀಗಾಗಿ ವಚನಗಳ ಒಂದರ್ಥದಲ್ಲಿ ನಮಗೆ ಇವತ್ತಿಗೆ ವಿಶ್ವಕ್ಕೆ ನೀಡಿದ ಸಂವಿಧಾನ ಅಂದ್ರೂ ಕೂಡ ತಪ್ಪಾಗಲಾರದು. ಆ ರೀತಿ ಸಮಾಜದಲ್ಲಿರ್ತಕ್ಕಂಥ ಲೋಪದೋಷಗಳನ್ನು ಎತ್ತಿ ತೋರಿಸಿ ತಮ್ಮ ವಚನಗಳ ಮೂಲಕ ಅರಿವನ್ನು ಮೂಡಿಸುವಂಥ ಪ್ರಯತ್ನವನ್ನು ಮಾಡಿರ್ತಕ್ಕಂಥವರು. ಜಾತಿ, ವರ್ಗ, ಲಿಂಗ ಭೇದವಿಲ್ಲದೆ ಒಗ್ಗೂಡಿ ಕೆಲಸವನ್ನು ಮಾಡಿರ್ತಕ್ಕಂಥದ್ದನ್ನು ನಾವು ಏನು ಮಾಡ್ಬೋದು ಅಂದ್ರೆ ಗಮನಿಸ್ಬೋದು. ಅಷ್ಟೇ ಅಲ್ಲದೆ ಇವರನ್ನು ನಮ್ಮ ಕರ್ನಾಟಕ ಸರ್ಕಾರ ಏನಪ್ಪ ಅಂತಂದ್ರೆ 13/2/2024 ಒಳಗಡೆ ವಿಧಾನಸೌಧದಲ್ಲಿ ವಿಶ್ವಗುರು ಬಸವಣ್ಣ ಅಂತಕ್ಕಂಥವರ ಅವರ ಭಾವಚಿತ್ರವನ್ನು ಅನಾವರಣ ಮಾಡುವುದರ ಮೂಲಕ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಅಂಥೇಳಿ 2024ರಲ್ಲಿ ಏನು ಮಾಡ್ತಾರೆ ಅಂದ್ರೆ ಘೋಷಣೆಯನ್ನು ಮಾಡ್ತಾರೆ. ಹೀಗೆ ನಾವು ಮತ ಪ್ರವರ್ಧಕರನ್ನು ನೋಡ್ಬೋದು.